ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಅಭಿನವ ವಾಲ್ಮೀಕಿ ಎಂದು ಪ್ರಶಸ್ತಿ ಪಡೆದಿದ್ದ ಶ್ರೀಯುತ ದಿವಂಗತ ಕಡಬ ದೊರೆಸ್ವಾಮಿ ಅಯ್ಯಂಗಾರ್ರವರು ಸಂಪೂರ್ಣ ರಾಮಾಯಣವನ್ನು ಸುಂದರವಾದ ಗಮಕ ಶೈಲಿಯಲ್ಲಿ ಹಾಡಲು ಅನುಕೂಲವಾಗಿ ರಚಿಸಿರುತ್ತಾರೆ. ಅಷ್ಟೇ ಬಹುಚಂದವಾಗಿ ಅವರ ಸೊಸೆ ಶ್ರೀಮತಿ ರೇವತಿ ಸಂಪತ್ ಅವರು ಶ್ರೀ ಉಭಯ ವೇದ ಶ್ರೀವತ್ಸನ್ ಹಾಗೂ ಶ್ರೀಮತಿ ಪ್ರಭಾಮಣಿ ದಂಪತಿಗಳ ಪರಿಪೂರ್ಣ ಬೆಂಬಲದಿಂದ ತಾರೀಖು 4/4/2026 ಶ್ರೀ ಯದುಗಿರಿ ಯತಿರಾಜ ಮಠದ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಎಸ್ ಸ್ವಾಮಿಗಳ ಸಮಕ್ಷಮದಲ್ಲಿ ಮೊದಲ ಪ್ರಕಾಶನವನ್ನು ಕರ್ನಾಟಕ ವಾಲ್ಮೀಕಿ ರಾಮಾಯಣ ಎಂಬ ಶೀರ್ಷಿಕೆಯಲ್ಲಿ ಉದ್ಘಾಟನೆ ಮಾಡಿರುತ್ತಾರೆ. ದಿವಂಗತ ಕೆ.ಟಿ. ಶೇಷಾದ್ರಿ ಅಯ್ಯಂಗಾರ್ ಅವರ ಹಿರಿಯ ಸೊಸೆಯಾದ ನ್ಯೂ ನಲ್ಲಕುಂಟ ಹೈದರಾಬಾದ್ ನಿವಾಸಿ ರೋಹಿಣಿ ಆನಂದ್ ಎಂಬ ನಾನು ಕಾಂಡಗಳಲ್ಲಿಯೇ ಅತಿ ಸುಂದರ ಎನಿಸುವ ಅವರ ಸುಂದರಕಾಂಡದ ಕೆಲವು ಆಯ್ದ ಪದ್ಯಗಳನ್ನು ಕಾವ್ಯವಾಚನ ಶೈಲಿಯಲ್ಲಿ ಹಾಡಲು ಪ್ರಯತ್ನ ಮಾಡಿರುತ್ತೇನೆ. ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಗ್ರಂಥ ಕರ್ನಾಟಕ ವಾಲ್ಮೀಕಿ ರಾಮಾಯಣ. ಕಾಂಡ ಸುಂದರಕಾಂಡ. ಸಂಪುಟ 5. ಗ್ರಂಥಕರ್ತರು ಸಾಹಿತ್ಯ ರತ್ನ ಕಡಬ ದೊರೆಸ್ವಾಮಿ ಅಯ್ಯಂಗಾರ್. ಪ್ರಕಟಣೆ ಶ್ರೀಮತಿ ಪ್ರಭಾಮಣಿ ಶ್ರೀವತ್ಸನ್. ಪ್ರಕಾಶಕರು ಶ್ರೀಮತಿ ರೇವತಿ ಸಂಪತ್. ಗಮಕ ಪ್ರವಚನ ಶ್ರೀಮತಿ ರೋಹಿಣಿ ಆನಂದ್. ಸರಣಿ 2. ಶಿಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ಅನಂತ ವಂದನೆಗಳು. ಇಂದಿನ ವಿಶೇಷ ಕಾರ್ಯಕ್ರಮವೆಂದರೆ ದಿವಂಗತ ಕಡಬ ದೊರೆಸ್ವಾಮಿ ಅಯ್ಯಂಗಾರ್ ಅವರು ರಚಿಸಿರುವ ಷಟ್ಪದಿ ರಾಮಾಯಣ ಗ್ರಂಥದ ಲೋಕಾರ್ಪಣೆ ಸಮಾರಂಭ. ನಡುಗನ್ನಡದ ಷಟ್ಪದಿ ಶೈಲಿಯಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಅದ್ಭುತವಾಗಿ ರಚಿಸಿರುವ ಈ ಮಹಾಗ್ರಂಥವನ್ನು ಮಲ್ಲೇಶ್ವರದ ಯತಿರಾಜ ಮಂಟಪದಲ್ಲಿ ಭಕ್ತಿಭಾವದಿಂದ ಬಿಡುಗಡೆ ಮಾಡಲಾಯಿತು. ಯದುಗಿರಿ ಯತಿರಾಜ ಮಠದ ಶ್ರೀ ನಾರಾಯಣ ರಾಮಾನುಜಜಿಯರ್ ಅವರ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ವಿದ್ವಾಂಸರು ಹಾಗೂ ಸಾಹಿತ್ಯಾಸಕ್ತರು ಭಾಗವಹಿಸಿದ್ದರು. ಈ ಗ್ರಂಥವನ್ನು ಕಡಬ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸೊಸೆ ಶ್ರೀಮತಿ ರೇವತಿ ಸಂಪತ್ ಅವರು ಪ್ರಕಟಿಸುವ ಸಂಕಲ್ಪ ಕೈಗೊಂಡು ಆಚಾರ್ಯರಿವೆ ಶ್ರೀವತ್ಸ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನೆರವೇರಿಸಿದರು. ಸನಾತನ ಧರ್ಮದ ಪರಂಪರೆಯನ್ನು ಉಳಿಸಿ ಬೆಳೆಸುವ ಈ ಪವಿತ್ರ ಕಾರ್ಯದಲ್ಲಿ ಅನೇಕ ಮಹನೀಯರ ಶ್ರಮ ಅಡಕವಾಗಿದೆ. ವಿದ್ವಾಂಸರಾದ ಡಾ. ಎನ್. ನರಸಿಂಹನ್ ಹಾಗೂ ಶ್ರೀವತ್ಸನ್ ಅವರು ಗ್ರಂಥದ ವೈಶಿಷ್ಟ್ಯ, ನಡುಗನ್ನಡದ ಸೊಗಸು ಹಾಗೂ ರಾಮಾಯಣದ ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸಿದರು. ವೇದ ವಿದ್ವಾನ್ ನಾರಾಯಣ ಅಯ್ಯಂಗಾರ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಗ್ರಂಥ ಬಿಡುಗಡೆಯಾಗಿ 2 ತಿಂಗಳುಗಳಾಗಿದ್ದು, ಕೊರಟಗೆರೆ ಶೇಷಾದ್ರಿ ಅಯ್ಯಂಗಾರ್ ಅವರ ಸೊಸೆ ಶ್ರೀಮತಿ ರೋಹಿಣಿ ಅವರು ಹೈದರಾಬಾದ್ನಿಂದ ಈ ಕೃತಿಯ ಕೆಲವು ಭಾಗಗಳನ್ನು ಗಮಕ ರೂಪದಲ್ಲಿ ಹಾಡಿ ನಮಗೆ ಕಳುಹಿಸಿಕೊಟ್ಟಿದ್ದಾರೆ. ಆ ಅಮೂಲ್ಯ ಗಾಯನವನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಮಹತ್ತರವಾದ ಶ್ರೀವೈಷ್ಣವ ಸಂಪ್ರದಾಯದ ಕಾರ್ಯಕ್ರಮದ ಮಹಿಮೆ ಎಲ್ಲರಿಗೂ ತಿಳಿಯಲಿ, ಎಲ್ಲರೂ ಕೇಳಿ ಆನಂದಿಸಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದೇವೆ. ನೀವೆಲ್ಲರೂ ಈ ಗಾಯನವನ್ನು ನೋಡಿ, ಕೇಳಿ, ಆನಂದಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಮಾಮ ಹುಲಿಕಲ್ ಅವರಿಂದ ಹೃತ್ಪೂರ್ವಕ ವಂದನೆಗಳು. ಯತಿರಾಜ ಮಠದ ಶ್ರೀರಾಮಾನುಜಜಿಯರ್ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಬನ್ನಿ ಶ್ರೀಮತಿ ರೋಹಿಣಿ ಅವರ ಸುಂದರ ಗಮಕ ಗಾಯನವನ್ನು ಕೇಳಿ ಆನಂದಿಸೋಣ. ಸುಂದರಕಾಂಡದ ಮೊದಲ ಸರ್ಗದ 10 ಪದ್ಯಗಳು ಈ ರೀತಿ ಇದೆ. ತುಲ್ಯಾಭಿಜನಲಕ್ಷಣ ರಾಗೌರ್ಹತಿ ವೈದೇಹಿ ತಂಜೇಯ ಮಸಿತೆ ಕ್ಷಣ ಆಗಡರಿ ಭಯಂಕರನ ಹನುಮಚಾಣರ ಮಾರ್ಗದೊಳು ರಾವಣನು ಕದ್ದೊಯ್ದ ಜನಕ ಜಯ ತಾಣವನು ಕಾಣಲ್ಕೆ ಮನದಂದು ಅನುವಾದ ದುಷ್ಕರದ ಕಾರ್ಯವದು
ಅನ್ಯರಿಗೆ ಅಸದಳವು ಆದಡೆಯು ಕಪಿವರನು ಕೊರಡೆತ್ತಿ ನಿಂದಿರಲು ತೋರಿದನು ಪೇರೊಡಲ ಗೂಳಿಗೆಣೆ ತಾನಾಗಿ ಅತಿ ಬಲದ ಧೀರನ ಹನುಮಂತನ ಸುಹಸುರು ವೈಢೂರ್ಯ ಮಣಿಯಂತೆ ನೀರಿಡಿದ ಕಡಲಂತೆ ಬಿತ್ತರದ ಬಯಲಿನಲ್ಲಿ ಸಂಚರಿಸಿ ಹಕ್ಕಿಗಳ ಹೆದರಿಸುತ್ತ ಉದರದಿಂದ ತರುಗಳ ತಳ್ಳುತ್ತ ಮೃಗಗಳನ್ನು ಕೊಲ್ಲುತ್ತ ತೋರಿದನು ಕೊಬ್ಬಿದ ಕೇಸರಿಯ ಮಾಳ್ಕೆಯಲ್ಲಿ ಪರ್ವತದ ತಪ್ಪಲಲಿ ಕಪ್ಪಿಡಿದು ಕೆಂಪೇರಿ ಬಿಳುವಾಂತು ರಂಜಿಸುವ ಸಂಸಿದ್ಧ ಚಿತ್ರತರ ವರ್ಣ ವೈವಿಧ್ಯದಿಂ ಕಂಗೊಳಿ ಪದಾತುಗಳ ಬಯಸಿದ ಕೃತಿವೆತ್ತ ಯಕ್ಷ ಕಿನ್ನರ ದೇವಗಂಧರ್ವ ಪನ್ನಗರ ಗಡನದಿಂ ಮೆರೆಯುವ ಗಿರಿವರದ ತಾಣದೊಳು ನೀರಿಡಿದ ಮಡುವಿನಲ್ಲಿ ನೆಲೆಸಿದನು ಕಪಿವರನು ಮದ್ದಾನೆಯಂದದಲ್ಲಿ ಸೂರ್ಯಂಗೆ ಸುರಪತಿಗೆ ನಿಜ ಜನಕ ಶವನಂಗೆ ಬೊಮ್ಮಂಗೆ ಭೂತಗಣ ಪ್ರಾತಕ್ಕೆ ಕೈ ಮುಗಿದು ನಿಜ ಪಯಣ ಕಳುವಾಗಿ ಮೂಡನ್ಗೆ ಮೊಗದಿರುಹಿ ತೆಂಕನ್ಗೆ ಪುರ ಮಾಡಲು ವಾನರನ ನಿಜ ಕಾಯ ನೆರೆ ನೋಡೆ ನೀಡಿದಾಯ್ತು ಶ್ರೀರಾಮನೇಳ್ಗೆಯನು ಸಾಧಿಸಲು ನಿಶ್ಚಯಿಸಿ ನಿಂದೆದ್ದ ತದ್ದೀರ ಹನುಮಂತನುಬ್ಬಿದನು ಪರ್ವ ಸಮಯದೊಳು ರದಿಯುದ್ಬೇಳು ಬಂದದಲ್ಲಿ ಪೇರೊಡಲು ಪವಣರಿಕೆ ಮೀರಿರಲು ಶರದಿಯನು ದಾಂಟಲ್ಕೆ ಮನದಂದು ಮಾಹೇಂದ್ರ ಪರ್ವತವ ಕೈಗಳಿಂದಪ್ಪಳಿಸಿ ಒದೆದನು ಕಾಲ್ಗಳಿಂದ ಚರಣ ತಾಡಣಕ್ಕೆ ಕ್ಷಣಕಾಲ ಗಿರಿ ಕಂಪಿಸಿತು. ಗುಹೆಯಿಂದ ಹೊಮ್ಮಿದುದು ವನ್ಯ ಮೃಗದಾರವವು ಮುಟ್ಟಿದುದು ದಿಕ್ತಟವ ನಿಡುಗೋಳು ಮೊಳದಿದುದು ಮೇಧಿನಿಯ ಭೇದಿಸುವ ಕಾಂತಾರದಂತವನು ಸ್ವಸ್ತಿಕಾಂಕಿತೋರಗ ಸಂಕುಲವು ಹೆಡೆದೆತ್ತಿ ಕೋಪಶಿಖಿ ಕಾರಿದುದು ಕಚ್ಚಿದುದು ಬಂಡೆಗಳ ಕೋಪದಿಂ ನಂಜುಗುಳೆ ಕಚ್ಚಿದೊಡೆ ಪೆರ್ಬಂಡೆ ಉಳಿಯರಿಚಿ ಬೆಳಗಿದುದು ಹೋಳಾಗಿ ಒಡೆದತ್ತು ಸಾಸಿರದ ಸಂಖ್ಯೆಯಲು ವಿಷಹಾರಿ ಮೂಲಿಕೆಯ ತವರಾಗಿ ಪರ್ವತವು ಸರ್ಪಗಳ ಗರಳ ಧುರಿ ನಂದಿಸಲು ಬಾರದಿರೆ ಭೂಧರವು ಭೂತಗಳ ಕಾಟದಿಂಸೀಳಾಯ್ತು ಎಂದೇನು ತಾಪಸರು ಭಯಗೊಂಡು ನಭ ಕಡರಿದರು ಸತಿರೊಡಗ ಐತಂದ ವಿದ್ಯಾಧರರು ಚರ್ಮದೊರೆ ಖಡ್ಗ ಕಾಂಚನ ಪಾತ್ರೆಗಳ ವಿಧ ವಿಧದ ಭಕ್ಷಾದಿ
ಭುಜಗಳ ಮೇಣ್ಮಾಂಸ ದುಣವುಗಳ ನುಳಿದಲ್ಲಿ ರಕ್ತಮಾಲ್ಯಾನುಲೇಪನರು ತಾಮೇ ಮರೆತು ಮಡದಿಯರ ಕೊರಲಪ್ಪಿ ಸಾರಿದರು ಗಗನವನು ಹರನು ಪುರಕೇಯೂರ ಕಟಕಾಲಂಕೃತ ವಿದ್ಯಾಧರಿಯರ ಚರಿಗೊಂಡಡಿದಿರು ಗಗನ ಮಾರ್ಗವನು ತಮ್ಮಿನಿಯರೊಡಗೂಡಿ ನೆಲೆಸಿದ ತಮ್ಮಿನಿಯ ನೆಲಗೋಡಿ ಒಂದೇ ನೆಲೆಸಿದರು. ಮುಗಿಲ ಮಾಯ್ಕೆಯಲಿ ಗರ್ಜಿಸುತ್ತ ನೆರವಿದ್ದ ವರ್ತುಳದ ಬಾಲವನು ಬೀಸಿದನು ಗಗನದೊಳು ಗರುಡ ಮೈದೆತ್ತಿ ತೂಗಿದ ಮಹೋರಗನಂತೆ ಪರಿಘವನು ಹೋಲುವ ಬಾಹುಗಳ ನೆಲೆಯೂರಿ ಮಜ್ಜವನು ಕುಗ್ಗಿಸುತ್ತ ಜಾನುಗಳ ಬಗ್ಗಿಸುತ್ತ ಭುಜವೆರಡ ತಗ್ಗಿಸುತ್ತ ತಲವಾಗಿ ನಿಜ ತೇಜ ಸತ್ವಾದಿ ವೀರ್ಯವನು ತನ್ನೊಳಾವಾಹಿಸುತ್ತ ನಿಜ ಪದವ ಬಹುದೂರ ವೀಕ್ಷಿಸುತ್ತ ನಭಗಳರಿ ನಿಟ್ಟಿಸುತ್ತ ಉಸಿರಾಟ ಬಿಗಿ ಬೆಳೆದು ಪಾದಗಳ ಬಿಗಿಯೂರಿ ಕಿವಿಗಳನ್ನು ನಸು ಮುದುರಿ ಚಿಮ್ಮಿದನು. ಬಲೋದ್ದತನ ಹನುಮನಾಕಾಶ ಮಾರ್ಗದಲ್ಲಿ ವಾನರರೆ ಕೇಳಿರೈ ಪವಮಾನ ವೇಗದಿಂ ಸಾಗುವೆನು ರಾವಣಾನುಶಾಸಿತ ಲಂಕೆಯನು ಶ್ರೀರಾಮನೆಚ್ಚವರನಾರಾಚದಂದದಲ್ಲಿ ಲಂಕೆಯೊಳು ಜನಕ ಜಯ ಕಾಣದಿರೆ ಸುರಲೋಕ ಸಾರುವೆನು ಬಹಿಲದಲ್ಲಿ ನಾಂಪೋದ ಬರದಿಂದ ಸುರಲೋಕ ಗರ್ಭದೊಳು ಜಾನಕಿಯ ದರ್ಶನವು ಲಭಿಸದಿರೆ ನಿಶಾಚರೇಶ್ವರನ ರಾವಣನ ಬಂಧಿಸುತ್ತ ಸೆಳೆಯುವೇನೋ ಸರ್ವತಾ ಸಂಕಲ್ಪ ಸಾಧಿಸುತ್ತ ಸೀತೆಯನು ತಾರದಿರೆ ಲಂಕೆಯನು ಸೀತೆಯನು ತಾರದಿರೆ ಲಂಕೆಯನು ಬೇರ್ಬರಿಸಿ ನಾಂ ಕೀಳ್ತು ಸಾರ್ತರುವೆನಿಲ್ಲಿಂಗೆ ರಜನೀಚರ ಚಕ್ರವರ್ತಿ ರಾವಣನ ಸಹಿತ ಇಂತೆನುತ ಹರಿವೀರ ಹನುಮಂತ ಕಿಂಚದಪಿ ಚಿಂತಿಸದೆ ವೇಗದಿಂ ನೆಗೆದನು ನಭೋಗಣಕ್ಕೆ ಖಗರಾಜ ತಾನೆಂದು ತರಿಸಂದು ಹನುಮಂತ ನಗೆದೊಡನೆ ನಗರೋಹಿ ತರುಷಂಡ ಬೇರ್ವರಿಸಿ ಮುನಿಕರ ಕಪಿವರನ ಊರುಗಳ ಬೇಗದಿಂಬೆಂಬೆತ್ತಿ ಸಾಗಿದುದು ಗಗನದೊಳು ಬಹುದೂರ ಪಯಣಿಸುವ ನಂಟನನು ಬೀಳ್ಗೊಡುವ ಬಾಂಧವರ ರೀತಿಯಲ್ಲಿ ತಾಯ್ವೇರು ನೆನೆ ಕೊನೆಯ ಗಗನದೊಳು ಬಹುದೂರ ಪಯಣಿಸುವ ನಂಟನನು ಬೀಳ್ಗೊಡುವ ಬಾಂಧವರ ರೀತಿಯಲ್ಲಿ ತಾಯ್ವೇರು.